ಚಿಲ್ಲಿ ಪೌಡರ್, ಸಖತ್ ಖಾರ ಬಣ್ಣ ಮತ್ತು ರುಚಿ ಆಚಿ ಚಿಲ್ಲಿ ಪೌಡರ್. ನವೆಂಬರ್ ಕ್ರಾಂತಿಯ ಕಿಚ್ಚು, ಯತೀಂದ್ರ ಉತ್ತರಾಧಿಕಾರಿಯ ಬಾಂಬ್ ಸದ್ಯಕ್ಕೆ ಕಾಂಗ್ರೆಸ್ನಲ್ಲಿ ಸಂಚಲನ ಸೃಷ್ಟಿ ಮಾಡಿರುವಂತ ವಿಚಾರ ಇದೆ. ಒಂದ್ ಕಡೆ ನವೆಂಬರ್ ಕ್ರಾಂತಿ ಅನ್ನುವಂಥದ್ರ ಬಗ್ಗೆ ಮಾತಾಡ್ತಾ ಇದ್ರೆ, ಇನ್ನೊಂದ್ ಕಡೆ ಈಗ ಯತೀಂದ್ರ ಕೊಟ್ಟಿರುವಂತ ಸ್ಟೇಟ್ಮೆಂಟ್. ಕಾಂಗ್ರೆಸ್ನಲ್ಲಿ ಮತ್ತೊಂದು ಪವರ್ ಸೆಂಟರ್ ಹುಟ್ಕೊಳ್ತಾ. ಹಾಗಾದ್ರೆ ಡಿಕೆ ಸಂಕಲ್ಪ ಬೆನ್ನಲ್ಲೇ ಪರ್ಯಾಯ ನಾಯಕತ್ವದ ದಾಳವನ್ನ ಯತೀಂದ್ರ ಅವರು ಉರುಳಿಸಿದ್ದಾರೆ. ಯತೀಂದ್ರ ಹೇಳಿಕೆ ಬೆನ್ನಲ್ಲೇ ರಾಜ್ಯ ಕಾಂಗ್ರೆಸ್ನಲ್ಲಿ ಸಂಚಲನ ಸೃಷ್ಟಿಯಾಗಿದೆ. ಕಾಂಗ್ರೆಸ್ನಲ್ಲಿ ನಾಯಕತ್ವ ಬದಲಾವಣೆಯ ಕಿಚ್ಚು ಈಗ ತಾರಕಕ್ಕೇರಿದೆ. ನವೆಂಬರ್ ಕ್ರಾಂತಿಗೂ ಮುನ್ನವೇ ಸಿಎಂ ಸಿದ್ದರಾಮಯ್ಯ ಅವರ ಉತ್ತರಾಧಿಕಾರಿಯ ಚರ್ಚೆ ನಡೀತಾ ಇದೆ. ಅದರಲ್ಲೂ ಸಿದ್ದರಾಮಯ್ಯ ಪುತ್ರ ಯತೀಂದ್ರ ನಿನ್ನೆ ಸಿಡಿಸಿದಂತ ಹೊಸ ಬಾಂಬ್ ಕಾಂಗ್ರೆಸ್ ಪಾಳೆಯದಲ್ಲಿ ಸಂಚಲನ ಸೃಷ್ಟಿ ಮಾಡಿದೆ. ಸಿದ್ದರಾಮಯ್ಯ ರಾಜಕೀಯ ಬದುಕಿನ ಕೊನೆ ಘಟ್ಟದಲ್ಲಿದ್ದಾರೆ. ಸಿದ್ದು ಬಳಿಕ ಸತೀಶ್ ಜವಾಬ್ದಾರಿ ವಹಿಸಿಕೊಳ್ತಾರೆ ಅಂದಿದ್ಯಾಕೆ ಯತೀಂದ್ರ? ನೇತೃತ್ವ ವಹಿಸಿಕೊಳ್ಳೋಕೆ ನಾಯಕರು ಬೇಕು. ಸರ್ ಜಾರಕಿಹೊಳಿ ಅವರು ಅಂತ ಒಂದು ಜವಾಬ್ದಾರಿ ವಹಿಸಿಕೊಳ್ತಾರೆ. ನಾಯಕತ್ವ ಬದಲಾವಣೆ ಅನ್ನೋ ಕುಲುಮೆಗೆ ಸದ್ದಿಲ್ಲದೆ ಗಾಳಿ ಬೀಸ್ತಾ ಇದ್ದವರು ಈಗ ಬಹಿರಂಗವಾಗಿ ಬಾವುಟ ಕಟ್ಟಲು ಅಖಾಡಕ್ಕಿಳಿದಂತೆ ಕಾಣ್ತಿದೆ. ನವೆಂಬರ್ ಕ್ರಾಂತಿಯ ಚರ್ಚೆಗೆ ದೀಪಾವಳಿಯ ಬಲಿಪಾಡ್ಯಮಿಯ ದಿನವೇ ತಿರುವು ಸಿಗುವಂತಹ ಬೆಳವಣಿಗೆ ನಡೆದಿದೆ. ಖುದ್ದು ಸಿಎಂ ಸಿದ್ದರಾಮಯ್ಯ ಪುತ್ರ ಯತೀಂದ್ರ ಸಿದ್ದರಾಮಯ್ಯ ಆಡಿರೋ ಮಾತು ರಾಜ್ಯ ಕೈಪಾಳೆಯದಲ್ಲಿ ಕಂಪನ ಎಬ್ಬಿಸಿದೆ. ಈಗ ಇನ್ನೇನು ರಾಜಕೀಯ ಕೊನೆಗಾಲದಲ್ಲಿದ್ದಾರೆ, ಅವರ ರಾಜಕೀಯ ಬದುಕಿನ ಕೊನೆ ಘಟ್ಟದಲ್ಲಿದ್ದಾರೆ. ಅಂತ ಸಮಯದಲ್ಲಿ ಈ ರೀತಿ ವೈಚಾರಿಕವಾಗಿ ಪ್ರಗತಿ ಪರವಾದಂತಹ ಸಿದ್ಧಾಂತ ಇಟ್ಕೊಂಡಿರೋರಿಗೆ ಮಾರ್ಗದರ್ಶನ ಮಾಡೋದಕ್ಕೆ, ಅವ್ರಿಗೆ ನೇತೃತ್ವ ವಹಿಸಿಕೊಳ್ಳೋಕೆ ನಾಯಕರು ಬೇಕು. ಸರ್ ಜಾರಕಿಹೊಳಿ ಅವರು ಅಂತ ಒಂದು ಜವಾಬ್ದಾರಿ ವಹಿಸಿಕೊಳ್ತಾರೆ. ಕಾಂಗ್ರೆಸ್ ಪಕ್ಷದ ಸಿದ್ಧಾಂತ ನಂಬಿಕೆ ಇಟ್ಕೊಂಡಂತ ಎಲ್ಲ ರಾಜಕಾರಣಿಗಳಿಗೆ, ಯುವ ನಾಯಕರಿಗೆ ಅವ್ರ ಮಾದರಿಯಾಗಿ ಮುನ್ನಡೆಸ್ತಾರೆ ಅನ್ನೋ ಒಂದು ನಂಬಿಕೆ ನನಗಿದೆ. ಸೊ ಹಾಗಾಗಿ ಈ ರೀತಿ ಒಂದು ತತ್ವಬದ್ಧತೆ ಇರುವಂತಹ ನಾಯಕ ಸಿಗೋದು ಬಹಳ ಕಷ್ಟ. ಅಂತ ಕೆಲಸನ ಜಾರಕಿಹೊಳಿ ಮಾಡ್ತಿದ್ದಾರೆ. ಅಂತ ಕೆಲಸ ಮುಂದುವರಿಸಲಿ ಅಂತ ಕೇಳಿದ್ರಲ್ಲ. ಸಿದ್ದರಾಮಯ್ಯ ರಾಜಕೀಯ ಬದುಕಿನ ಕೊನೆ ಘಟ್ಟದಲ್ಲಿದ್ದಾರೆ. ಸಿದ್ದರಾಮಯ್ಯರ ಬಳಿಕ ಪಕ್ಷದಲ್ಲಿ ಮುಂದೆ ಮಾರ್ಗದರ್ಶನ ಮಾಡಲು ಸತೀಶ್ ಜಾರಕಿಹೊಳಿ ಅವರು ಜವಾಬ್ದಾರಿ ವಹಿಸಿಕೊಳ್ತಾರೆ. ಹೀಗಂತ ಯತೀಂದ್ರ ಹೇಳಿರೋ ಇದೇ ಮಾತು ನಾನಾ ರೀತಿಯ ವಿಶ್ಲೇಷಣೆಗೆ ಎಡೆ ಮಾಡಿಕೊಟ್ಟಿದೆ. ಮಾರ್ಗದರ್ಶನ ಮಾಡೋದಕ್ಕೆ, ಅವ್ರಿಗೆ ನೇತೃತ್ವ ವಹಿಸಿಕೊಳ್ಳೋಕೆ ನಾಯಕರು ಬೇಕು. ಸರ್ ಜಾರಕಿಹೊಳಿ ಅವರು ಅಂತ ಒಂದು ಜವಾಬ್ದಾರಿ ವಹಿಸಿಕೊಳ್ತಾರೆ. ಕಾಂಗ್ರೆಸ್ ಪಕ್ಷದ ಸಿದ್ಧಾಂತ ನಂಬಿಕೆ ಇಟ್ಕೊಂಡಂತ ಎಲ್ಲ ರಾಜಕಾರಣಿಗಳಿಗೆ, ಯುವ ನಾಯಕರಿಗೆ ಅವ್ರ ಮಾದರಿಯಾಗಿ ಮುನ್ನಡೆಸ್ತಾರೆ ಅನ್ನೋ ಒಂದು ನಂಬಿಕೆ ನನಗಿದೆ. ನವೆಂಬರ್ 20ಕ್ಕೆ ಸಿದ್ದರಾಮಯ್ಯ ಸಿಎಂ ಆಗಿ 2.5 ವರ್ಷ ತುಂಬಲಿದೆ. ಹೈಕಮಾಂಡ್ ಮಟ್ಟದಲ್ಲಿ ಆಗಿರೋ ಒಪ್ಪಂದದಂತೆ ಡಿಕೆಶಿ ಮುಂದಿನ ಸಿಎಂ ಆಗೋದು ಪಕ್ಕಾ ಅನ್ನೋ ಮಾತು ಅವರ ಬೆಂಬಲಿಗರಲ್ಲಿ ಕೇಳಿ ಬರ್ತಿದೆ. ಆದ್ರೆ ಇದೇ ಹೊತ್ತಲ್ಲಿ ಯತೀಂದ್ರ ಸಿದ್ದರಾಮಯ್ಯ ಸತೀಶ್ ಜಾರಕಿಹೊಳಿ ಮುಂದಿನ ಉತ್ತರಾಧಿಕಾರಿ ಅನ್ನೋ ರೀತಿ ದಾಳ ಉರುಳಿಸಿ ಚೆಕ್ಮೇಟ್ ಇಟ್ಟಿದ್ದಾರೆ. ನಾನು ಹೇಳಿರೋದು 2028ರ ಚುನಾವಣೆ ಗಮನದಲ್ಲಿಟ್ಕೊಂಡು. ತಮ್ಮ ಹೇಳಿಕೆ ಬಗ್ಗೆ ಮತ್ತೆ ಸ್ಪಷ್ಟನೆ ನೀಡಿದ ಯತೀಂದ್ರ ಸಿದ್ದರಾಮಯ್ಯ. ಸತೀಶ್ ಜಾರಕಿಹೊಳಿ ಸಿದ್ದರಾಮಯ್ಯ ಉತ್ತರಾಧಿಕಾರಿ ಅನ್ನೋ ರೀತಿ ಹೇಳಿಕೆ ನೀಡಿದ್ದ ಯತೀಂದ್ರ ಮತ್ತೆ ತಮ್ಮ ಮಾತಿಗೆ ಸ್ಪಷ್ಟನೆ ಕೊಟ್ಟಿದ್ದಾರೆ. 2028ರ ವಿಧಾನಸಭಾ ಚುನಾವಣೆಯಲ್ಲಿ ತಂದೆಯವರು ಸ್ಪರ್ಧಿಸಲ್ಲ ಅಂದಿದ್ದಾರೆ. ಅದಾದ ಮೇಲೆ ಜಾತ್ಯತೀತ ಸಿದ್ಧಾಂತ ಇಟ್ಕೊಂಡ ಸಾಕಷ್ಟು ನಾಯಕರಿದ್ದಾರೆ. ಇವರೆಲ್ಲರನ್ನೂ ಸತೀಶ್ ಜಾರಕಿಹೊಳಿ ಮುನ್ನಡೆಸಲಿ ಅಂತ ತಾವು ಹೇಳಿದ್ದಾಗಿ ಸ್ಪಷ್ಟಪಡಿಸಿದ್ದಾರೆ. ನಾಯಕತ್ವ ಬದಲಾವಣೆ ಇಲ್ಲ ಅಂತಲೂ ಹೇಳಿದ್ದಾರೆ. ಸೈದ್ಧಾಂತಿಕವಾಗಿ ರಾಜಕಾರಣ ಮಾಡೋರಿಗೆ ಅವರು ಲೀಡ್ ಮಾಡ್ಲಿ, ಯಾಕಂದ್ರೆ ಅವರು ಕೂಡ ಒಬ್ಬ ಸೈದ್ಧಾಂತಿಕ ರಾಜಕಾರಣಿ. ಸೊ ಅಂತವ್ರನ್ನ ಅವ್ರು ಲೀಡ್ ಮಾಡ್ಲಿ ಅಂತ 2028 ಗಮನದಲ್ಲಿ ಇಟ್ಕೊಂಡು ನಾನು ಹೇಳಿದ್ದು. ಕೊನೆ ದಿನ ಅಂತಂದ್ರೆ ನಾಳೆ ಕೊನೆ ದಿನ. ನವೆಂಬರ್ ಕ್ರಾಂತಿ ಅನ್ನೋದೆಲ್ಲ ಬರೀ ಊಹಾಪೋಹ ಆ ರೀತಿ ಬರೀ ಮಾತನಾಡ್ಕೊಂಡೇ ಬರ್ತಿದ್ದಾರೆ. ಯಾವುದೇ ನಾಯಕತ್ವದ ಬದಲಾವಣೆ ಪ್ರಶ್ನೆ ಇಲ್ಲ, ಆ ಥರ ಚರ್ಚೆ ನಮ್ಮ ಪಕ್ಷದಲ್ಲಿ ನಡೆದಿಲ್ಲ ಅಂತ. ಸಿದ್ದರಾಮಯ್ಯ ಅವರನ್ನು ಹೊರತುಪಡಿಸಿದ್ರೆ ಅವರ ಸ್ಥಾನ ತುಂಬುವ ಶಕ್ತಿ ಸತೀಶ್ ಜಾರಕಿಹೊಳಿ ಅವರಿಗೆ ಖಂಡಿತ ಇದೆ. ತಂದೆಯವರು ರಾಜಕೀಯ ನಿವೃತ್ತಿ ತಗೊಂಡ್ಮೇಲೆ ಆ ರೀತಿ ಸೈದ್ಧಾಂತಿಕ ರಾಜಕಾರಣ ಮಾಡೋ ಕೆಲವೇ ಅರ್ಹರಿರುವಂಥ ಕೆಲವೇ ಲೀಡರ್ಗಳಲ್ಲಿ ಸತೀಶ್ ಜಾರಕಿಹೊಳಿ ಅವರು. ಪಾರ್ಟಿ ಏನ್ ಹೇಳುತ್ತೋ ಅದರಂತೆ ಕೆಲಸ ಎಂದ ಡಿಕೆಶಿ. ಯತೀಂದ್ರ ಸಿದ್ದರಾಮಯ್ಯ ಹೇಳಿಕೆಗೆ ಡಿಸಿಎಂ ಡಿಕೆಶಿ ಪ್ರತಿಕ್ರಿಯಿಸಿ, ಯತೀಂದ್ರ ಏನ್ ಹೇಳಿದ್ದಾರೋ ನನಗೆ ಗೊತ್ತಿಲ್ಲ, ಆದ್ರೆ ರಾಜ್ಯದಲ್ಲಿ ಮುಂದಿನ ಸಿಎಂ ಯಾರು ಅನ್ನೋ ಚರ್ಚೆ ವಿಚಾರದಲ್ಲಿ ನನ್ನ ಬಗ್ಗೆ ಯಾರು ಚರ್ಚೆ ಮಾಡೋ ಅವಶ್ಯಕತೆ ಇಲ್ಲ. ಪಾರ್ಟಿ ಏನ್ ಹೇಳುತ್ತೋ ಅದರಂತೆ ನಾವು ಒಟ್ಟಿಗೆ ಕೆಲಸ ಮಾಡ್ಕೊಂಡು ಹೋಗ್ತೀವಿ ಅಂದಿದ್ದಾರೆ. ಕೇಳಿ ಅವ್ರು ಏನ್ ಹೇಳಿದಾರೆ ನೀವು ಅವ್ರು ಕೇಳಬೇಕು, ನನಗೆ ಕೇಳಿದ್ರೆ ಏನಾಗುತ್ತೆ? ನನಗೇನು ಅವಶ್ಯಕತೆ, ಯಾರು ಚರ್ಚೆ ನನ್ನ ಬಗ್ಗೆ ಚರ್ಚೆ ಮಾಡೋಂಥ ಅವಶ್ಯಕತೆ ಇಲ್ಲ. ನಾನು ಸಿದ್ದರಾಮಯ್ಯನವ್ರು ಏನು ಹೇಳಿದೀವಿ,
ಪಾರ್ಟಿ ಏನು ಹೇಳ್ತದೆ ನಾವು ಒಟ್ಟಿಗೆ ಸೇರಿ ಕೆಲಸ ಮಾಡ್ಕೊಂಡು ಹೋಗ್ತೀವಿ ಅಂತ ಹೇಳಿದ್ವಿ. ಆ ಕೆಲಸಕ್ಕೆ ನಾನು ಬದ್ಧನಾಗಿ. ಇದೆಲ್ಲದರ ನಡುವೆ ದೆಹಲಿ ವಿಶೇಷ ಪ್ರತಿನಿಧಿ ಟಿ.ವಿ. ಜಯಚಂದ್ರ ನವೆಂಬರ್ 20ರ ಬಳಿಕ ಕ್ಯಾಬಿನೆಟ್ಗೆ ಹೊಸ ಸ್ವರೂಪ ಸಿಗಲಿದೆ ಅಂತ ಹೇಳಿದ್ದು ಭಾರಿ ಕುತೂಹಲ ಕೆರಳಿಸಿದೆ. ದೈವನ್ನ ನಾವು ನೋಡಿದ್ವಿ, ಎಲ್ಲದನ್ನು ಪ್ರತ್ಯಕ್ಷ ಕಾಣತಕ್ಕಂಥದ್ದು ಹೈಕಮಾಂಡೇ. ದೇವರು ಅಂತ ಅಲ್ಲ, ಅವರ ವಿವೇಚನೆ. ನಮಗೆ ಕಣ್ಣಿಗೆ ಕಾಣತಕ್ಕಂಥದ್ದು ವರಿಷ್ಠರು. ನವೆಂಬರ್ಗೆ 20ನೇ ತಾರೀಕಿಗೆ 2 ವರ್ಷ ಆಗುತ್ತೆ ನಾವು ಅಧಿಕಾರದ ಗದ್ದಿಗೆಯನ್ನು ಹಿಡಿದು. 2 ವರ್ಷ ಆದ್ಮೇಲೆ ಏನಾದರೂ ಕೂಡ ಹೊಸ ತರವನ್ನ, ಹೊಸ ಸ್ವರೂಪವನ್ನ ಕೊಡ್ತಕ್ಕಂಥ ರೀತಿಯಲ್ಲಿ ಮಾಡ್ತಾರೆ ಅಂತಕ್ಕಂಥದ್ದು. ಒಟ್ನಲ್ಲಿ ನವೆಂಬರ್ ಕ್ರಾಂತಿ ಚರ್ಚೆ ಬಿರುಸು ಪಡೆದುಕೊಂಡಿರುವಾಗಲೇ ಯತೀಂದ್ರ ಉರುಳಿಸಿರೋ ಉತ್ತರಾಧಿಕಾರಿ ದಾಳ ಭಾರಿ ರೋಚಕತೆ ಪಡ್ಕೊಂಡಿದೆ. ಪ್ರಸನ್ನ ಗಾಂವ್ಕರ್, TV9 ಬೆಂಗಳೂರು. ಸಿಎಂ ರೇಸ್ನಲ್ಲಿರುವಂತಹ ಡಿಕೆಗೆ ಹಾಗಾದ್ರೆ ಪರ್ಯಾಯ ಸ್ಪರ್ಧೆ ಶುರುವಾಯ್ತಾ ಅನ್ನುವಂಥದ್ದು ಪ್ರಶ್ನೆ. ಯತೀಂದ್ರ ಮೂಲಕ ಹೊಸ ದಾಳವನ್ನ ಉರುಳಿಸಿದ್ದಾರೆ ಅಹಿಂದ ನಾಯಕರು. ಸತೀಶ್ ಜಾರಕಿಹೊಳಿ ನಾಯಕತ್ವವೂ ಇದೆ ಅನ್ನುವಂಥ ಒಂದು ಸಂದೇಶ ರವಾನೆ ಮಾಡುವಂಥ ಪ್ರಯತ್ನ ನಡೀತಾ ಇದೆ. ನವೆಂಬರ್ ಕ್ರಾಂತಿಯ ಚರ್ಚೆ ನಡುವೆನೆ ಈ ಒಂದು ಹೇಳಿಕೆ ಏನಿದೆ, ಯತೀಂದ್ರ ಅವರು ಕೊಟ್ಟಿರುವಂತಹ ಹೇಳಿಕೆ ಸಾಕಷ್ಟು ಮಹತ್ವವನ್ನು ಪಡ್ಕೊಂಡಿದೆ. ಯಾಕಂದ್ರೆ ಪ್ರತ್ಯೇಕ ಸಭೆ ಮೂಲಕ ಸ್ಟ್ರಾಟಜಿಯನ್ನ ಮಾಡಿರುವಂತಹ ಅಹಿಂದ ನಾಯಕರು. ಸಿದ್ದರಾಮಯ್ಯ ಅವರನ್ನ ಹೊರತುಪಡಿಸಿ ರಾಜಕೀಯ ಹೇಗಿರುತ್ತೆ? ಒಂದು ವೇಳೆ ಈಗ ಸಿಎಂ ಗಾದಿಯಿಂದ ಕೆಳಗಿಳಿದ್ರೆ, ಅದಾದ ನಂತರ ಕಾಂಗ್ರೆಸ್ನಲ್ಲಿ ಹೆಚ್ಚು ಸಕ್ರಿಯರಾಗಿ ಸಿದ್ದರಾಮಯ್ಯ ಇರದೇ ಇದ್ರೆ, ಆಗ ಕಾಂಗ್ರೆಸ್ ಹೇಗೆ ರಾಜಕೀಯವನ್ನು ಮುಂದುವರಿಸಬೇಕು, ಯಾರು ನಾಯಕತ್ವವನ್ನು ವಹಿಸ್ಕೋಬೇಕು ಅನ್ನುವಂಥದ್ರ ಬಗ್ಗೆ ಎಲ್ಲವೂ ಕೂಡ ಚರ್ಚೆ ನಡೆದಿದೆ ಅಂತೇಳಿ ದಲಿತ ಸಿಎಂ ಬೇಡಿಕೆಯೂ ಕೂಡ ಹೈಕಮಾಂಡ್ ಮುಂದೆ ಇಡುವಂಥ ಅದ್ರ ಬಗ್ಗೆನೂ ಕೂಡ ಚರ್ಚೆಗಳಾಗಿವೆ. ಇದೇ ವೇಳೆ ಜಾರಕಿಹೊಳಿ ಹೆಸರನ್ನ ಮುನ್ನೆಲೆಗೆ ತಂದಿದ್ದಾರೆ ಯತೀಂದ್ರ. ಬನ್ನಿ ಮತ್ತಷ್ಟು ಡೀಟೇಲ್ಸ್ ಪಡೆಯೋಣ. ನಾವು ಪ್ರತಿನಿಧಿ ಪ್ರಮೋದ್ ನಮ್ಮ ಜೊತೆಗೆ ಜಾಯ್ನ್ ಆಗಿದ್ದಾರೆ. ಪ್ರಮೋದ್, ನಿನ್ನೆ ಯತೀಂದ್ರ ಅವರು ಕೊಟ್ಟಿರುವಂತಹ ಒಂದು ಸ್ಟೇಟ್ಮೆಂಟ್, ಇದು ಬರೀ ಅಹಿಂದ ಸಮುದಾಯವನ್ನ ಮುನ್ನಡೆಸುವಂತಹ ಒಂದು ನಾಯಕತ್ವದ ಒಂದು ವಿಚಾರನ, ಅಥವಾ ಕಾಂಗ್ರೆಸ್ಗೆ ಮುಂದಿನ ದಿನಗಳಲ್ಲಿ ಈಗ ಸಿಎಂ ರೇಸ್ ಸ್ಟಾರ್ಟ್ ಆಗಿರುವಂಥದ್ದು ಅಥವಾ ಬದಲಾವಣೆಯ ವಿಚಾರ ಬಂದಿರುವಂಥದ್ದು, ಡಿಕೆಗೆ ಸೆಡ್ಡು ಹೊಡೆದು ಪರ್ಯಾಯವಾಗಿ ಒಬ್ಬ ನಾಯಕನನ್ನ ನಾವಿಲ್ಲಿ ಮುಂದಿಡ್ತಾ ಇದ್ದೀವಿ ಅನ್ನುವಂಥ ಒಂದು ದಾಳನ ಹೇಗೆ ವಿಶ್ಲೇಷಿಸಬಹುದು ಇದನ್ನ ಪ್ರಮೋದ್? ರೆಹಮಾನ್, ರಾಜಕಾರಣದಲ್ಲಿ ಪ್ರಮುಖವಾಗಿ ಒಂದು ಬದಲಾವಣೆಯ ಪಥ ಇರುವಂಥ ಸಂದರ್ಭದಲ್ಲಿ ಅಥವಾ ಬದಲಾವಣೆಯ ಸನ್ನಿವೇಶದಲ್ಲಿ ಇಂಥ ಹೇಳಿಕೆಗಳು ಸಹಜವಾಗಿ ಸಾಕಷ್ಟು ಮಹತ್ವವನ್ನು ಪಡ್ಕೊಳ್ತಾರೆ. ಆದರೆ ಈಗಿರುವಂಥ ಸನ್ನಿವೇಶವನ್ನು, ರಾಜಕೀಯವನ್ನು ಅಥವಾ ಕಾಂಗ್ರೆಸ್ ಪಕ್ಷದಲ್ಲಿ ಆಗ್ತಾ ಇರುವಂಥ ಬೆಳವಣಿಗೆಗಳನ್ನು ಗಮನಿಸ್ತಾ ಇದ್ದರೆ ಖಂಡಿತವಾಗ್ಲೂ ಒಂದು ನರೇಟಿವನ್ನು ಫಿಕ್ಸ್ ಮಾಡೋದಕ್ಕೆ ಈಗಾಗಲೇ ಯತೀಂದ್ರ ಸಿದ್ದರಾಮಯ್ಯ ಮುಂದಾಗಿದ್ದಾರೆ. ಅದರಲ್ಲೂ ಅಹಿಂದ ನಾಯಕತ್ವ ಅಂತ ಬಂದಾಗ ಪ್ರಮುಖವಾಗಿ ಹಿಂದುಳಿದವರು, ದಲಿತರು ಮತ್ತು ಅಲ್ಪಸಂಖ್ಯಾತರ ವಿಚಾರದಲ್ಲಿ ತುಂಬ ಗಟ್ಟಿಯಾಗಿ ಮಾತಾಡುವಂಥವ್ರು, ಜೊತೆಗೆ ಆ ಒಂದು ಸಿದ್ಧಾಂತವನ್ನು ಒಪ್ಪಿ ಆಚರಣೆ ಮಾಡುವಂಥವ್ರು ಯಾರಿದ್ರೆ ಅದು ಸತೀಶ್ ಜಾರಕಿಹೊಳಿ. ಅವರ ಮಾನವ ಬಂಧುತ್ವ ಅನ್ನುವಂಥ ಸಂಸ್ಥೆ ಇರ್ಬೋದು, ಬೇರೆ ಬೇರೆ ಕಾರ್ಯಕ್ರಮಗಳ ಮೂಲಕ ಈಗಾಗಲೇ ಸಾಬೀತನ್ನು ಪಡಿಸಿದ್ದಾರೆ. ಈಗ ಯಾಕೆ ಯತೀಂದ್ರ ಈ ಒಂದು ವಿಚಾರವನ್ನು ಹೇಳಿದ್ರು ಅನ್ನೋದನ್ನು ಗಮನಿಸ್ತಾ ಇದ್ರೆ ಸಹಜವಾಗಿ ಒಂದು ಕುತೂಹಲ ಬರುತ್ತೆ. ಇಲ್ಲಿ ಒಂದು ಮಾತು ಹೇಳ್ತಾ ಇದ್ದಾರೆ, ಅಂದರೆ ನನ್ನ ಬಳಿಕ ನಾಯಕತ್ವ ಯಾರನ್ನ ನೀಡಬಹುದು, ಅಂದರೆ ಸಿದ್ದರಾಮಯ್ಯನವರ ಬಳಿಕ ಯಾರಿಗೆ ನಾಯಕತ್ವ ನೀಡಬಹುದು ಅನ್ನುವಂಥ ಒಂದು ಚರ್ಚೆ ಬಂದರೆ, ಅಥವಾ ಈ ಅಹಿಂದಾದ ನಾಯಕತ್ವವನ್ನು, ಅಹಿಂದಾದ ಪಟ್ಟವನ್ನು ಯಾರಿಗೆ ಕೊಡ್ಬೋದು ಅನ್ನುವಂಥ ಒಂದು ಚರ್ಚೆ ಬಂದರೆ ಹಾಗೆ ಸತೀಶ್ ಜಾರಕಿಹೊಳಿ ಅವರು ಮುಂದೆ ನಿಂತು ಅದನ್ನು ಸ್ವೀಕರಿಸ್ತಾರೆ ಅನ್ನುವಂಥದ್ದು ಮೊದಲಿಂದಲೂ ಕೂಡ ಇತ್ತು. ಪ್ರಮುಖವಾಗಿ ಯಾವಾಗ ಬಸವರಾಜ ಬೊಮ್ಮಾಯಿ ಅವರು ವಿಧಾನಸಭಾ ಚುನಾವಣೆಗೆ ರಾಜೀನಾಮೆ ಕೊಟ್ಟು ಅದಾದ ಬಳಿಕ ಸಂಸತ್ತಿಗೆ ಹೋಗ್ತಾರೆ, ಆಗ ಅವರ ಕ್ಷೇತ್ರಕ್ಕೆ ಉಪಚುನಾವಣೆ ನಡೆದಂಥ ಸಂದರ್ಭದಲ್ಲೂ ಕೂಡ ಈ ಒಂದು ಪದವನ್ನು ಉಪಯೋಗ ಮಾಡಲಾಗಿತ್ತು. ಅಂದರೆ ಅಹಿಂದಾದ ಹೊಸ ನಾಯಕರಾಗಿ ಸತೀಶ್ ಜಾರಕಿಹೊಳಿ ಅವರು ಹೊರಗಡೆ ಹೊಮ್ತಾ ಇದ್ದಾರೆ ಅನ್ನೋಂಥದ್ದು ಮಾತು. ಆದರೆ ಈಗಿನ ಸಿಚುವೇಶನ್ ನೋಡ್ತಾ ಇದ್ರೆ ರೆಹಮಾನ್, ಯಾಕೆಂದರೆ ಈಗ ಪರ್ಮಿಟೇಷನ್ ಮತ್ತು ಕಾಂಬಿನೇಷನನ್ನು, ಕಾಂಗ್ರೆಸ್ ಮನೆಯೊಳಗಿನ ಎಲ್ಲ ನಾಯಕತ್ವದ ಪರ್ಮಿಟೇಷನ್ ಮತ್ತು ಕಾಂಬಿನೇಷನನ್ನು ನೋಡೋದಾದರೆ ಈಗಾಗಲೇ ಮಲ್ಲಿಕಾರ್ಜುನ್ ಖರ್ಗೆ ಅವರು ಕೂಡ ಇದ್ದಾರೆ. ಅವರು ಅತ್ಯಂತ ಬಹುದೊಡ್ಡ ನಾಯಕರಾಗಿರುವಂಥವ್ರು. ಪರಮೇಶ್ವರ್ ಕೂಡ ಇದ್ದಾರೆ, ಜೊತೆಗೆ ಡಿ ಕೆ ಶಿವಕುಮಾರ್ ಕೂಡ ಇದ್ದಾರೆ. ಹೀಗಾಗಿ ಸಿದ್ದರಾಮಯ್ಯನವರು ಹೇಳಿದ ತಕ್ಷಣ ಅಥವಾ ಸಿದ್ದರಾಮಯ್ಯನವರು ಆದ ತಕ್ಷಣ ಸತೀಶ್ ಜಾರಕಿಹೊಳಿ ಅವರಿಗೆ ಕೊಡ್ತಾರೆ ಅಂದರೆ ಸ್ವಲ್ಪ ತುಂಬ ಕಷ್ಟವಾದಂಥ ಅಸೆಸ್ಮೆಂಟ್ ಆಗುತ್ತೆ. ಯಾಕೆಂದರೆ 8 ವರ್ಷ ಕೆಲಸ ಮಾಡಿರುವಂಥ, ಸುಮಾರು 8 ವರ್ಷಗಳ ಕಾಲ KPCC ಅಧ್ಯಕ್ಷರಾಗಿ ಕೆಲಸ ಮಾಡಿರುವಂಥ, ಒಂದು ತನ್ನದಾದಂಥ ಸ್ಟೇಚರ್ ಇಟ್ಕೊಂಡಿರುವಂಥ ಪರಮೇಶ್ವರ್ ಅವರು ಏಕಾಏಕಿ ಅವರನ್ನು ಒಪ್ಕೊಂಡ್ಬಿಡ್ತಾರೆ, ಅದು ಮುಖ್ಯಮಂತ್ರಿ ಸ್ಥಾನಕ್ಕಾಗಿ ಬಿಟ್ಕೊಡ್ತಾರೆ ಅನ್ನುವಂಥ ಪ್ರಶ್ನೆ ಬಂದರೆ ಸಹಜವಾಗಿ ಒಂದು ಪ್ರಶ್ನೆ ಎದ್ದೇಳುತ್ತೆ. ಇನ್ನು ಮಲ್ಲಿಕಾರ್ಜುನ್ ಖರ್ಗೆ ಅವರು ಕೂಡ ಅಷ್ಟೇ ಬಹುದೊಡ್ಡ ನಾಯಕ, ದಲಿತ ಸಮುದಾಯದಿಂದ ಬಂದಿರುವಂಥವ್ರು, ಹೀಗಾಗಿ AICC ಅಧ್ಯಕ್ಷರು ಕೂಡ ಆಗಿರುವಂಥವ್ರು. ಹೀಗಾಗಿ ಅವರನ್ನು ಸೆಟಿಸೈಡ್ ಮಾಡಿ ಅಥವಾ ಅವರ ಅಭಿಪ್ರಾಯವನ್ನು ಪಡೆದು ನೀವು ಏಕಾಏಕಿ ಅವ್ರಿಗಿಂತ ಮುಂದಕ್ಕೆ ಇನ್ನೊಬ್ಬರ ನಾಯಕರನ್ನ ಕೂರಿಸ್ತೀರಿ ಅಂದರೆ ಸಹಜವಾಗಿ ಅದು ಕೂಡ ಚರ್ಚೆ ಆಗುತ್ತೆ. ಇದೆಲ್ಲದರ ನಡುವೆ ಡಿ ಕೆ ಶಿವಕುಮಾರ್ ಕೂಡ ಸುಮ್ಮನೆ ಕೂತ್ಕೊಳ್ಳುವಂಥ ವ್ಯಕ್ತಿ ಅಲ್ಲ. ಇದೆಲ್ಲವೂ ಒಂದು ಕಡೆಗೆ ಆದರೆ ರೆಹಮಾನ್, ಇಲ್ಲಿ ಇರುವಂಥ ವಿಚಾರ ಅಥವಾ ಯತೀಂದ್ರ ಹೇಳಿರುವಂಥದ್ದು ಅಂದರೆ ಮುಂದೆ, ಅಂದರೆ ಈಗ ಸಿದ್ದರಾಮಯ್ಯನವರು ರಾಜಕೀಯ ಕಾಲದ ಕೊನೆಗಾಲದಲ್ಲಿದ್ದಾರೆ ಅಂತ ಹೇಳಿದ್ದಾರೆ. ಅದರ ಅರ್ಥ ಅವರ ರಾಜಕೀಯ ಈಗಲೇ ಮುಗಿದೋಯ್ತು ಅಂತೇನಿಲ್ಲ, ಸಿದ್ದರಾಮಯ್ಯನವರು ಈಗಲೇ ಶಸ್ತ್ರತ್ಯಾಗ ಮಾಡಿಬಿಟ್ಟಿದ್ದಾರೆ ಅಂತೇನಿಲ್ಲ. ಹೀಗಾಗಿ ಮುಂದೆ ಆಗ್ಬೋದಂಥ ಬದಲಾವಣೆಯಲ್ಲಿ ಅವರ ಹೆಸರನ್ನು ಕೂಡ ಮುಂದೆ ಬಿಟ್ಟಿದ್ದಾರೆ. ಆದರೆ ತತ್ಕ್ಷಣಕ್ಕೆ ಈಗ ಅಹಿಂದ ನಾಯಕತ್ವ ಸಿದ್ದರಾಮಯ್ಯ ಆದ ತಕ್ಷಣ
ಜಾರಕಿಹೊಳಿ ಬರ್ತಾರ ಅಂದ್ರೆ ಆ ಪ್ರಶ್ನೆಗೆ ತತ್ಕ್ಷಣಕ್ಕೆ ಸದ್ಯಕ್ಕೆ ಎಸ್ ಅಂತ ಉತ್ತರ ಅಂತೂ ಖಂಡಿತ ರಾಜಕಾರಣದಲ್ಲಿ ಸಿಗಲ್ಲ. ಯಾಕೆಂದ್ರೆ ಸಾಕಷ್ಟು ಬೇರೆ ಬೇರೆ ಆಯಾಮ ಇದೆ, ಸಾಕಷ್ಟು ಜಾತಿ ಲೆಕ್ಕಾಚಾರ ಇದೆ, ಸಾಕಷ್ಟು ಹಿರಿಯ ನಾಯಕರ ಲೆಕ್ಕಾಚಾರ ಇದೆ. ಹೀಗಾಗಿ ಮುಂದಿನ ದಿನಗಳಲ್ಲಿ 2028ರ ಬಳಿಕ ಈ ಒಂದು ಆಯ್ಕೆಯನ್ನ ಅಥವಾ ಈಗ ಏನಾದ್ರು ನಾಯಕತ್ವ ಬದಲಾದ್ರೆ ಅಂದ್ರೆ ಮುಖ್ಯಮಂತ್ರಿಗಳು ಬದಲಾದಂಥ ಸಂದರ್ಭದಲ್ಲಿ ಆವಾಗ ಹೊಸ ನಾಯಕತ್ವ ಹುಟ್ಟಾಕ್ರೆ ಏಕಾಏಕಿ ಅವ್ರನ್ನ ತಂದು ಕೂರಿಸ್ತಾರೆ ಅಂತ ಹೇಳೋಕ್ಕಾಗಲ್ಲ. ಈ ಅಹಿಂದಾದ ಜೆಂಡಾ ಏನಿದೆ, ಅಹಿಂದಾದಂಥ ಒಂದು ಬ್ಯಾಟನ್ ಏನಿದೆ ಅದನ್ನು ಮುಂದೆ ತೆಗೆದುಕೊಳ್ಳೋದಕ್ಕೆ ಸತೀಶ್ ಜಾರಕಿಹೊಳಿ ಹೋಗ್ಬೋದು. ಹೀಗಾಗಿ ಒಟ್ಟಿನಲ್ಲಿ ಈಗ ಮುಖ್ಯಮಂತ್ರಿ ಬದಲಾವಣೆ ಚರ್ಚೆ ಬಂದಿರುವಂಥ ಸಂದರ್ಭದಲ್ಲೇ ಅವರನ್ನು ಏಕಾಏಕಿ ಹೆಸರು ಬಿಟ್ಟಿರುವಂಥದ್ದು ಚರ್ಚೆಗಂತೂ ಗ್ರಾಸವಾಗಿದೆ. ರೇಮಾ. ಎಸ್ ಪ್ರಮೋದ್ ಹೋಲ್ಡ್, ನಾನು ಮತ್ತೆ ಮಾತಾಡ್ತಾನೆ.